ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ವ್ಲಾಗ್ನ 7 ಗಂಟೆಗೆ ಶುರು ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ 6 ಗಂಟೆ 6:30ಗೆಲ್ಲ ಬರ್ತಾಯಿದ್ರಿ ಕಣ್ರಿ. ಆದರೆ ಈಗ ಬರೋಕ್ಕಾಗೋದಿಲ್ಲ. ಯಾಕಪ್ಪ ಬರೋಕ್ಕಾಗೋದಿಲ್ಲ, ಯಾರಪ್ಪ ನಿನ್ನ ಹಿಡ್ಕೊಂಡಾರು ಅಂತ ಕೇಳಕ್ಕೆ ಹೋಗ್ಬಿಡ್ರಿ. ಯಾರು ಹಿಡ್ಕೊಳ್ಳಿಲ್ಲ, ಬರೋಕ್ಕೆ ಮನಸ್ಸಿರಲ್ಲ ಒಂದೊಂದು ಟೈಮು. ಯಾಕಂತ ಹೇಳಿದ್ರೆ ಎವಿ ಫಾಗ್ ವ್ಲಾಗ್ಲರ್ಸ್ ಹೇಳ್ತಾರೆ ಫಾಗ ಏನೋ ಒಂದು ಗೊತ್ತಿಲ್ಲ. ಓಕೆ, ನಮ್ಮ ಕನ್ನಡದಲ್ಲಿ ಆಚೆ ಕನ್ನಡದಲ್ಲೇ ಹೇಳೋಣ. ಏನಂದರೆ ವಿಪರೀತ ಮಂಜು ಚಳಿ ನೋಡ್ತಾ ಇರ್ಬೋದು. ಈ ಟಾರ್ಪಲ್ ಮೇಲೆ ನೋಡ್ರಿ ಎಷ್ಟು ನೀರು ಕೂತಿದೆ ಆಲ್ಮೋಸ್ಟ್. ಗರೋ ನಿಮ್ಮೂರಲ್ಲಮ್ಮ, ನಮ್ಮೂರಲ್ಲಿ ಹೊಡಿತೈತಮ್ಮ ಮಂಜು, ಏನು ದೊಡ್ಡದಾಗಿ ಬಿಲ್ಡಪ್ ಕೊಡಬೇಡ ಅಂತ ಯಾರು ಹೇಳಕ್ಕೋಬೇಡ್ರಿ. ಏನಪ್ಪ ಅಂದರೆ ತೋಟದಲ್ಲಿ ಕೆಲಸ ಮಾಡಬೇಕಲ್ವಾ, ಹಾಗಾಗಿ ಸ್ವಲ್ಪ ಚಳಿ ಹೊಡಿತೈತೆ, ಏನು ಮಾಡೋಕ್ಕಾಗೋದಿಲ್ಲ. ಏನಾದರೆ ಎಮರ್ಜೆನ್ಸಿ ಅಂತ ಕೆಲಸ ಏನೂ ಇಲ್ಲ. ಎಮರ್ಜೆನ್ಸಿ ಕೆಲಸ ಅಂತ ಹೇಳಿದ್ರೆ ಕಾಯಿ ಬಿಡಿಸೋದು ಅಥವಾ ಹಾಗಲಕಾಯಿ ಕೊಯ್ಯೋದು, ಈ ಥರ ಏನೋ ಇದ್ದರೆ ಚಳಿನೂ ಗೊತ್ತಾಗಲ್ಲ, ಬಿಸಿಲು ಕೂಡ ಗೊತ್ತಾಗಲ್ಲ, ಮಾಡ್ತೀವಿ. ಯಾಕಂತ ಹೇಳಿದ್ರೆ ಗಾಡಿ ಟೈಮಿಂಗ್ಸ್ ಪಿಕಪ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಬರ್ತೀವಿ. ಆದರೆ ಇವತ್ತು ಏನೂ ಕೆಲಸ ಇಲ್ಲ, ಕಳೆ ಹೊರೆಯೋದು ಸ್ವಲ್ಪ ಇದೆ. ಹಾಗಾಗಿ ಸ್ವಲ್ಪ ತಡವಾಗಿ ಬಂದ್ರಿ 7 ಗಂಟೆಗೆ. ಇವಾಗ ನಮ್ಮಮ್ಮ ಈ ಚುಮು ಚಳಿನಲ್ಲಿ ಕಾಫಿ ಕುಡಿಯೋಕ್ಕೆ ಬಿಸ್ಕೆಟ್ ಹಾಕಿ ತಿನ್ನೋಕೆ ಬಂದಿದ್ದಾರೆ. ಜೊತೆಯಲ್ಲಿ ಒಂದು ನಾಯಿ ಬೇರೆ. ಒಂದು ಬಿಸ್ಕೆಟ್ ನಮ್ಮ ಅಮ್ಮನಿಗೆ, ಇನ್ನೊಂದು ಬಿಸ್ಕೆಟ್ ನಾಯಿಗೆ. ಅಲ್ಲ ಪ್ರೇಮಕ್ಕ? ಯಾಕಮ್ಮ ಒಳ್ಳೆ ಗುಬ್ಬಚ್ಚಿ ಗುಡಿಸ್ಕೊಂಬಿಟ್ಟಿದೀಯಾ? ಅಯ್ಯೋ, ಮರದ ಮೇಲೆ ಇರೋ ಹನಿ ಒಳ್ಳೆ ಮಳೆ ಬಿದ್ದಂಗೆ ಬೀಳ್ತಾ ಇದೆ. ಪಾಪ ಅವು ಎಷ್ಟಂತ ಇಟ್ಕೊಂತದೆ ಮರಗಳ, ಅಲ್ವಾ? ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ನಮ್ಮ ರೈತರ ಕೆಲಸ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ, ರೈತನಿಗೆ ಸಪೋರ್ಟ್ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಏನಾನ ಇದ್ದರೆ, ದಯವಿಟ್ಟು ನೋಡೋರೆಲ್ಲ ಒಂದೇ ಒಂದು ಲೈಕ್ ಮಾಡಿರಿ ಸಾಕು. ನೀವು ಲೈಕ್ ಮಾಡಿದಷ್ಟು ಒಬ್ಬ ರೈತನಿಗೆ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಓಕೆ, ಜಾಸ್ತಿ ತಲೆ ತಿನ್ನೋಕೆ ಹೋಗಲ್ಲ, ಏನು ಕೆಲಸ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ದಿವಸ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ನಡ್ಸ್ಕೊಂಡು ಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು. ಈ ಚುಮು ಚಳಿನಲ್ಲಿ ಒಂದು ಕೂಲ್ ಡ್ರಿಂಕ್ಸ್ ಕೊಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ಯಾವ ಕೂಲ್ ಡ್ರಿಂಕ್ಸ್ ಅಂದರೆ ನಮ್ಮ ಎಳ್ನೀರು. ಆದರೆ ಇನ್ನು ಮೇಲೆ ಇರೋದು ಬುಡ್ಡೆ. ಆಲ್ಮೋಸ್ಟು ಮೇಲೆ ಇರೋದೆಲ್ಲ ಬುಡ್ಡೆ. ಇವಾಗ ಚೆನ್ನಾಗಿ ಕಚ್ತಾ ಇದೆ. ಆದರೆ ಇಲ್ಲಿ ಒಂದೇ ಒಂದು ಕಾಯಿ ಬಂದಿದೆ. ಆದರೆ ನಾನು ಇನ್ನೂ ಕೀಳಕ್ಕೆ ಹೋಗಲ್ಲ. ಮನೇಲಿ ಯಾವಾಗನ ತೆಂಗಿನಕಾಯಿ ಸಾರಿಗಿಲ್ಲ ಅಂದರೆ ಕಿತ್ಕೊಂಡಣ್ಣ ಸ್ವಲ್ಪ ಹಣ್ಣು ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ ಕಣ್ರಿ. ಓಕೆ, ಇದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ, ಪರವಾಗಿಲ್ಲ. ಇದಾದಮೇಲೆ ಇದೇನೋ ಸ್ವಲ್ಪ ಅಲ್ಲೇ ತಡವಾಗಿ ಬಂತು. ಇದು ಊರಕ್ಕೆ ಮುಂಚೆ ಬರ್ತಾ ಇತ್ತು ತೆಂಗಿನಕಾಯಿ. ಇದು ಕೂಡ ಸ್ಟಾರ್ಟ್ ಆಗಿದೆ. ಒಂದೇ ಒಂದು ಅಂಬಾಳೆ ಬಿಟ್ಟಿತ್ತು, ಆಲ್ಮೋಸ್ಟ್ ಎಲ್ಲ ಸುಂಡ್ರಕೊಂಡು ಹೊರಟೋಗಿದೆ ಕಣ್ರಿ. ಯಾವುದಪ್ಪ ಅಂದರೆ ನೋಡಿ, ಇಲ್ಲೇ ಒಂದೇ ಒಂದು ಅಂಬಾಳೆ ಬಿಟ್ಟಿತ್ತು. ಆದರೆ ಒಂದು ಅಂಬಾಳೆ ದೊಡ್ಡದಾಗೇನೋ ಬಿಟ್ಟಿತ್ತು. ಆದರೆ ಎಲ್ಲ ಒಣ್ಕೊಂಡು ಹೊರಟೋಯ್ತು, ಕಾಯೇ ಬಿಟ್ಟಿಲ್ಲ. ಯಾಕನ್ನೋದು ಗೊತ್ತಿಲ್ಲ. ವಯಸ್ಸು ಸಾಲದೇನೋ ಪಾಪ ಹುಡುಗಿಗ. ವಯಸ್ಸಿಗೆ ಬಂದಮೇಲೆ ಚೆನ್ನಾಗಿ ಬಿಡ್ತಾಳೆ. ಈ ನನ್ನ ಮಕ್ಕಳು ಪ್ಯಾರಾಶೂಟ್ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಬೆಳಗ್ಗೆ ಇವಾಗ ಬಂದವ್ರೆ. ಬಿಸಿಲು ಸ್ವಲ್ಪ ಬಂತು, ಇವಾಗ ಬಂದವ್ರಿ. ಒಂದು ರೌಂಡ್ಗೆ ಬಂದು 3,000 ಏನೋ ಇಸ್ಕೊಂತಾರೆ. ಏನೋ ಬಿಸ್ನೆಸ್ ನಡೆದಂಗಿಲ್ಲ. ಆಗಾಗ ಬರ್ತಾ ಇರ್ತಾರೆ, ಈ ಥರ ಬಿಸ್ನೆಸ್ ಮಾಡ್ತಾಯಿದ್ದೀವಿ ನಾವು, ಯಾರಾದರೂ ಬರ್ರಿ ಅಂತ. ಆದರೆ ನಮ್ಮೂರವ್ರು ಯಾರೂ ಹೋಗಲ್ಲ. 3,000 ರೂಪಾಯಿ ನನ್ನ ಮಗನೇ ನಿಂಗೆ ಕೊಡೋ ಬದಲು ಬಾರ್ಗೆ ಹೋಗು, ಚೆನ್ನಾಗಿ ಕುಡಿದ್ಬಿಡೋಣ ಅಂತ. ನೋಡಿ ನಾನು ಇಲ್ಲಿರೋದಕ್ಕೆ ಅವ್ನು ಹಂಗೆ ನಿಂತ್ಕೊಂಡವನೆ. ಏನೋ ಮಗ ಚೆನ್ನಾಗಿದೆಯೇನಾ? ನಡಿಯ ತಿಕ್ಕ ಮುಚ್ಕೊಂಡು ನಡಿಯ, ಮುಂದಕ್ಕೆ ನಡಿಯ. ಈ ಕಡೆ ನೋಡ್ರೆ ನಮ್ಮಮ್ಮ ಮೆಣಸಿನ ಪುಡಿಗೆ ಮತ್ತು ಧನಿಯಾ ಪುಡಿಗೆ ಒಣಗಾಕ್ತಾ ಇದ್ದಾರೆ, ಬಿಸಿಲು ಚೆನ್ನಾಗಿ ಬಂದಿದೆ ಅಂತ. ನನ್ನ ಮಗನ ನೋಡ್ರೆ ಹಾರಾಡ್ತಾನೆ ಅವನೇ. ಪ್ರೇಮಕ್ಕ, ಏನಕ್ಕ ಧನಿಯಾ ಪುಡಿ? ಮಟನ್, ಚಿಕನ್, ಮೆಣಸಿನ್ಕಾಯಿ ಸಾಂಬಾರು ಪುಡಿಕಾ? ಮೆಣಸಿನ್ಕಾಯಿ ಸಾಂಬಾರು ಪುಡಿಕಾ? ಇನ್ನು ಅಗ್ಲ ತೆಗೆ, ಚೆನ್ನಾಗಿ ಒಣಗ್ತದೆ. ಇನ್ನು ಟಾರ್ಪಲ್ ಎಷ್ಟೈತೆ? ಅಗ್ಲ ತೆಗಿ, ಒಳ್ಳೆ ಬಿಸಿಲೈತೆ, ಚೆನ್ನಾಗಿ ಒಣಗ್ತದೆ. ಏನು ಮೆಣಸಿನ್ಕಾಯಿ ಎಲ್ಲ ನಿನ್ನಂಗೆ ಐತೆ, ಕಲ್ಲರೇ ಇಲ್ಲ. ನೀನು ಬೆಳೆದಿರೋ ಮೆಣಸಿನ್ಕಾಯ, ಅದಕ್ಕೆ ಹಂಗಿರೋದು. ಧನಿಯಾ ನೀನು ಬೆಳೆದಿದ್ದ? ಅಂಗಡಿಯಾಗ ತಗೊಂಬಂದಿದ್ದು. ಪರವಾಗಿಲ್ಲ, ನಿಯತ್ತೈತೆ ನಿಂಗೆ, ಕರೆಕ್ಟಾಗಿ ಒಪ್ಕೊಂತೀಯ. ಅದು ನಾನೇ ಬೆಳೆದಿದ್ದು ಅಂತ ಬಿಲ್ಡಪ್ ತಗೊತೀಯನೋ ಅಂದ್ಕೊಂಡೆ. ಓಕೆ ಫ್ರೆಂಡ್ಸ್, ಬೆಳಗಿಂದ ಬಂದು ಕಳೆ ಹೊರಿತಾ ಇದ್ದೀವಿ. ಏನಂದರೆ ಅಲ್ಲಿತ್ತು
ಅಲ್ಲಿಂದ ಇಲ್ಲಿ ಗಂಟ ಹೊರ್ಕೊಂಡು ಬಂದಿದ್ದೀವಿ. ಇನ್ನು ಈ ಸಾಲುಗಳೋದ್ರೆ ಮುಗೀತು. ಆ ಸಾಲು ಬಂದು ನಮ್ಮಮ್ಮಂದು, ಈ ಸಾಲು ಬಂದು ನಂದು ಇನ್ನೊಂದು ಚೂರಿದೆ. ಇನ್ನೊಂದು ಸ್ವಲ್ಪ ಹೊರ್ಕೊಂಡ್ರೆ ನಾನು ಕೂಡ ಆ ಗುಣಿಗೆ ಹೊರಟೋಗ್ತೀನಿ. ನನಗಿಂತ ಒಂದು ಮುಂಚೆ ಒಂದು ಗುಣಿ ನಮ್ಮಮ್ಮ ಎಷ್ಟರ ಇದ್ದಾರೆ ನೋಡ್ರಿ. ಓಕೆ, ಈ ಸಾಲೆಲ್ಲ ಹೊರ್ಕೊಂಬಂದಿದ್ದೀವಿ. ಇನ್ನು ಈ ಸಾಲು ಹೊರ್ತ್ಬಿಟ್ರೆ ಆಲ್ಮೋಸ್ಟ್ ಮುಗ್ದೋಗುತ್ತೆ. ಆಗಲ್ ಗಿಡದಲ್ಲಿ ಕಳೆ ಹೊರಿಯೋದು. ಮಾವು ಮುಂದೆ ನೋಡ್ಕೊಂಡು ಹೋರಿ, ಅದ್ಯಾಕೆ ದಿಕ್ಕುಗಳು ನೋಡ್ಕೊಂಡು ಓದಿತೀಯ? ಅಲ್ಲೇನೋ ನಿಮ್ಮ ಅಜ್ಜಿ ಬಂದವಳ ಬಾಪ್ರೇಮ್ಮ ಬ್ರಾಪ್ರೇಮ್ಮ ಅಂತ ನಾಕೆ ಮುಂದೆ ನೋಡ್ಕೊಂಡು ಹೋರಿ, ದಿಕ್ಕುಗಳು ನೋಡಬೇಡ. ಕಳೆ ಮೇಲೆ ಇರಲಿ ಕಣ್ಣು, ಹೊರವಾರಿನಾಗ ಮೇಲೆ ಬೆರಳುಗಳನ್ನೇ ನಾನು ತಿಳ್ಕೊಂಬಿಡಿ ಗಾಚಾರ. ಇಲ್ಲ ಹತ್ರದಲ್ಲೇ ಯಾವ ಹಾಸ್ಪಿಟ್ಲು ಇಲ್ಲ. ಹಾಂ, ಅದೇ ಊರೊಳಗಡೆ ಹೋಗ್ಬೇಕು. 1-1.5 ಕಿಲೋಮೀಟ್ರು. ಹೋಗೋದು ಪೆಟ್ರೋಲ್ ಏನು ಪುಕ್ಷಟೆ ಬರ್ತದ? ಗಾಡಿ ನೀನು ನಿಮ್ಮ ಅಪ್ಪನ ಕೊಡ್ಸಿದ್ದು ನನ್ಕ ಇಂದಮ್ಮ ಮಗನೇ ಓಡಾಡು ಅಂತ ಅಲ್ವೇ? ಈಗ ಸಮಯ ಬಂದು 10:15 ಊಟದ ಟೈಮು. ಇವತ್ತು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀರಿ. 10:15ಗೆ ಒಂದೊಂದು ಸರಿ 12 ಗಂಟೆ, 12:15, 1 ಗಂಟೆ ಕೂಡ ಆಗ್ಬಿಡ್ತೈತೆ ಕೆಲಸಗಳು ಏನಾನ ಇದ್ದರೆ. ಇವತ್ತು ಸ್ವಲ್ಪ ಕೆಲಸ ಕಮ್ಮಿ, ಕೆಲಸ ಎಲ್ಲ ಕಳೆ ಎಲ್ಲ ಹೊಡೆದ್ಬಿಟ್ಟಾದ್ಮೇಲೆ ನೆಕ್ಸ್ಟ್ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಪ್ಪ ಅಂದರೆ ವೈಟ್ ರೈಸು ಮತ್ತು ಜೀರಿಗೆ ರಸ ಯಾಕಪ್ಪ ಅಂದರೆ ಬೆಳಗ್ಗೆ ಎದ್ದೊಳೋದು ನಮ್ಮಮ್ಮ ಇವತ್ತು ಲೇಟ್ ಮಾಡವ್ರೆ. ಹಾಗಾಗಿ ಇವತ್ತು ಅನ್ನ ಮತ್ತು ಜೀರಿಗೆ ರಸಮ್ಮು ನೆಂಚ್ಕೊಂಡು ಹಾಕಿ ಮಿಕ್ಚರು. ಯಾವುದಪ್ಪ ಅಂದರೆ ಬಾಂಬೆ ಮಿಕ್ಚರು. ಯಾಕೆ ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ದಂಗದೆ. ಏನು ಮಾಡ್ತೀರಾ, ಕೋಲ್ಡ್ ಚಳಿಕ ಗರಂ ಇಲ್ಲ. ಈ ಕಾಡಲ್ಲಿ ಬೇರೆದೋಗಿ ತಗೊಂಬರೋಣ ಅಂದರೆ ಹೋಗ್ಬೇಕು 1.5 ಕಿಲೋಮೀಟ್ರು ಊರೊಳಗಡೆ. ಹಾಗಾಗಿ ಯಾವುದೋ ದೇವ್ರು ಕೊಟ್ಟಿದ್ದು ತಿನ್ನೋಣ ಅಂದ್ಬಿಟ್ಟು ಅದೇ ಮಿಕ್ಚರ್ನ ಬೈಕ್ ಹಾಕ್ಕೊಂಡು ಈ ಕಡೆ ಅನ್ನ ರಸನ ತಿನ್ನೋಕೆ ಬಂದಿದ್ದೀವಿ ಕಣ್ರಿ. ಬೇಳೆ ರಸನ ಜೀರಿಗೆ ರಸನ ಇದಾ? ಒಬ್ಬಟ್ಟು ರಸ. ನಾನು ಜೀರಿಗೆ ರಸ ಅಂದ್ಕೊಂಡೆ. ಒಬ್ಬಟ್ಟಿಲ್ಲ, ಒಬ್ಬಟ್ಟು ರಸ ಅಂತ್ಯಾ? ಅದೇ ಥರ ಮಾಡೋದು ಉದ್ದಾರ. ನೆಕ್ಸ್ಟ್ ನಾನು ಬಂದಿದ್ದು ಎಲ್ಲಿಗಪ್ಪ ಅಂತ ಹೇಳಿದ್ರೆ ಕಟಿಂಗ್ ಶಾಪ್ ಬಂದೆ. ಯಾಕಂದರೆ ಶೇವಿಂಗ್ ಮಾಡಿಸೋದಕ್ಕೆ ಬಂದೆ. ಎಲ್ಲಿ ನೋಡಿದ್ರು 3 ಸೀಟ್ ಇದೆ. 3 ಸೀಟಲ್ಲೂ ಕೂಡ ಚೆನ್ನಾಗಿ ಕೂತ್ಕೊಂಡಿದ್ದಾರೆ. ಇವನ್ಯಾರ ಪಾಪ ಅಣ್ಣ ಮೇಕಪ್ ಹಾಕಿದ್ದಾರೆ, ಮಲ್ಕೊಂಡು ನಿದ್ದೋಗ್ಬಿಟ್ಟವನೇ. ರಾತ್ರಿ ಎಲ್ಲ ಅದು ಏನು ಜಾಗರಣೆ ಮಾಡ್ಕೊಂಡಿದ್ನೋ ಗೊತ್ತಿಲ್ಲ. ಈ ಕಡೆ ನೋಡ್ರೆ ಮುಖಕ್ಕೆ ಮಾಡ್ತಾಯಿದ್ದಾರೆ, ಈ ಕಡೆ ಸೆಂಟ್ರಲ್ ಮೇಕಪ್ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಬಿಟ್ಟವನೇ. ರಾತ್ರಿ ಎಲ್ಲ ಯಾವ ಜಾಗರಣೆ ಮಾಡೋದ್ನೋ, ಶಿವರಾತ್ರಿ ಮಾಡೋದ್ನೋ ಗೊತ್ತಿಲ್ಲ. ಇವನು ಎದ್ದೇಳೋದು ಯಾವಾಗ, ನಾನು ಶೇವಿಂಗ್ ಮಾಡಿಸ್ಕೊಳೋದು ಯಾವಾಗ? ಓಕೆ ಫ್ರೆಂಡ್ಸ್, ಇಂಥ ಶೇವಿಂಗ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಕಾದು ಅರ್ಧ ಗಂಟೆ ಕಾದಿದ್ದಾಯಿತು. ನೆಕ್ಸ್ಟ್ ಶೇವಿಂಗ್ ಮಾಡಿಸ್ಕೊಂಡು ಬಂದೆ. ಇವಾಗ ಪರವಾಗಿಲ್ಲ. ಏನು ಈ ಗಡ್ಡ ಇದ್ದರೆ ಒಂಥರ ನಾವೇ ಗೀಚ್ಕೊಂತ ಇರಬೇಕು ಅನಿಸುತ್ತೆ. ಆದರೆ ಒಬ್ರೊಬ್ರು ನೋಡ್ರೆ ಒಂದೊಂದು ಮಳ ಬೆಳೆಸ್ಕೊಂಡಿರ್ತಾರೆ, ಅವ್ರಿಗೆ ನವೇನೇ ಆಗಲ್ಲ ಅಂತ ನನ್ನ ಒಂದು ಪ್ರಶ್ನೆ. ದಯವಿಟ್ಟು ನೀವು ಯಾರಾದರೂ ಒಂದೊಂದು ಮಳ ಬಿಟ್ಟಿದ್ರೆ ನಿಮ್ಗೇನಾನ ಆಗುತ್ತಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡ್ರಿ. ಓಕೆ, ಇವಾಗ ಮನೆ ಕಡೆ ಬಂದಿದ್ದಾಯಿತು. ಟಿ ವಿ ನೋಡೋಣ ಅಂದರೆ ಈ ಕಡೆ ಕರೆಂಟ್ ಇಲ್ಲ. ಓಕೆ, ಹಂಗೋ ಹಿಂಗೋ 1-2 ಗಂಟೆವರೆಗೂ ಟೈಮ್ ಪಾಸ್ ಮಾಡಿ ಮತ್ತೆ ತೋಟಕ್ಕೆ ಹೋಗಿ ಏನು ಕೆಲಸ ಅಂತ ನೋಡೋಣ. ಈಗ ಸಮಯ ಬಂದು 5:15 ಕತ್ಲಾಗ್ತಾ ಬಂದಿದೆ. ಈಗ ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಏನಪ್ಪ ದಬ್ಬಾಗ್ತಾ ಇದ್ದೀವಿ ಅಂದರೆ ನೀವು ನೋಡ್ತಾ ಇರ್ಬೋದು, ಹಾಗಲಕಾಯಿನ ಕೊಯ್ತಾ ಇದ್ದೀವಿ ಕಣ್ರಿ. ಏನಂದರೆ ನಾವು ಒಂದು ಆ ಥರ ಕೊಯ್ದು ಬೇಸನಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಅಲ್ಲಿ ಫಿಲ್ ಆಗಿದೆ ನೋಡಿ, ಆ ಥರ ಬೇಸನ್ ಫಿಲ್ ಆಗುತ್ತೆ. ಅದನ್ನು ನಾನು ಎತ್ಕೊಂಡೋಗಿ ಟಾರ್ಪಲ್ ಮೇಲೆ ಹಾಕ್ತೀನಿ. ಟಾರ್ಪಲ್ ಬಂದು ಕೆಳಗಡೆ ಇದೆ, ಆ ಕಡೆ ಎತ್ಕೊಂಡೋಗಿ ನಾನು ಸಾಗಿಸ್ತೀನಿ. ಈ ಕಡೆ ನಮ್ಮ ಅಮ್ಮಂದು ಕೊಯ್ಯೋ ಕೆಲಸ. ನಾನು ಕೂಡ ಕೊಯ್ತಾ ಇರ್ತೀನಿ. ಬೇಸನ್ಗಳು ತುಂಬಿದಾಗ 4 ಬೇಸನ್ ಇದ್ದಾವೆ. 4 ಬೇಸನ್ಗಳು ತುಂಬಿದಾಗ ಆಲ್ಮೋಸ್ಟ್ ನಾನು ಕೂಡ ಎತ್ಕೊಂಡೋಗಿ ಟಾರ್ಪಲ್ ಮೇಲೆ ಹಾಕ್ಕೊತೀನಿ. ಪ್ರೇಮಕ್ಕ ಏನಂದರೆ 5:15 ಆಗಿದೆ. ಅವಾಗೆ ಜಾಸ್ತಿ ಕತ್ಲಾದಂಗೆ ಕಾಣಿಸ್ತೈತಲ್ಲ ಚಪ್ಪರದೊಳಗಡೆ. ಹೋಗ್ಲಿ ನಡಿ, ಇವತ್ತು ಆಗಲ್ಲ, ನಾಳೆಗೆ ನಿಲ್ಲಲ್ಲ. ನಾಳೆ ಕೊಯ್ಕೊಂಡ್ರೆ ಆಯ್ತು ನೋಡಿ. ನಾ ಕತ್ಲಾಗ ಏನು ಕೊಯ್ತೀಯ ನೋಡಿ, ಇಲ್ಲ ಹಣ್ಕಾಯಿ ಐತೆ ಕಿತ್ತಾಕು. ಬೇಸನ್ ಎತ್ಕೊಂಡು ಬೆಳಗ್ಗೆ ಬಂದು ನೋಡ್ಕೊಂಡು ನಾನು ಕತ್ಲು ಏನೂ ಕಾಣಿಸಲ್ಲ. ಪರವಾಗಿಲ್ಲ. ಹಾಂ, ಪರವಾಗಿಲ್ಲ. ನನ್ನ ಮಾತಕ್ಕೆ ಮರ್ಯಾದೆ ಕೊಡ್ತೀಯಾ? ಹೇಳಿ ಸಗ್ನೆ ಹೋಗ್ತಾ ಇದೆಯಾ? ಹಾಂ, ನಡಿ ಎತ್ಕೊಂಡು ನಡಿ.
ಹಾಕ್ಬಿಟ್ಟ ಮನೆ ಕಡೆ ಹೊರಡೋಣ.